ಏನಿದೆ ಇದಕ್ಕೆ ಅಂತ ಲೆಟ್ಸ್ ಗೋ ಟು ಸುರೇಶ್. ಜನರ ಜೇಬಿಗೆ ಹೊರೆ ಇದು, ಇದರಲ್ಲಿ ಡೌಟೇ ಇಲ್ಲ. ಬಹಳ ಕ್ಲಿಯರ್ ಆಗಿ ಜನರ ಜೇಬಿನಿಂದ ಗ್ಯಾರಂಟಿ ಯೋಜನೆಯ ಹಣವನ್ನ ಸರ್ಕಾರ ಲೂಟಿ ಮಾಡ್ತಾ ಇದೆ ಅಂತ, ಅದರಲ್ಲಿ ಡೌಟ್ ಪಡಕ್ಕೇನೂ ಇಲ್ಲ, ನೇರವಾಗೇ ಇದೆ ಎಲ್ಲವೂ ಕೂಡ. ಜನ ಏನ್ ಹೇಳ್ತಿದ್ದಾರೆ, ನೀವು ಜನರ ಹತ್ರ ಮಾತನಾಡಿಸಿದ್ರ, ಜನರ ಭಾವನೆಗಳು ಏನಿದೆ, ಮೆಜೆಸ್ಟಿಕ್ ಅಲ್ಲಿ ಜನ ಏನೆಲ್ಲ ಹೇಳಿದ್ರು ಸುರೇಶ್? ಶ್ರೀಲಕ್ಷ್ಮಿ, ಖಂಡಿತವಾಗಲೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಸರಿದೂಗಿಸುವಂತಹ ನಿಟ್ಟಿನಲ್ಲಿ ಈಗ ರಾಜ್ಯ ಸರ್ಕಾರ ಒಂದು ರೀತಿಯ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಅಂದರೆ ಖಂಡಿತ ತಪ್ಪಾಗಲಾರದು. ಸೊ ಇದೇ ನಿಟ್ಟಿನಲ್ಲೇ ಈಗ ರಾಜ್ಯ ಸರ್ಕಾರ ಏನು ಪ್ರಮುಖವಾಗಿ ಸಾರಿಗೆ ಇಲಾಖೆಯ 4 ನಿಗಮಗಳೇನಿದೆ, 4 ನಿಗಮಗಳು ಕೂಡ ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸುಮಾರು 5,900 ಕೋಟಿಯಷ್ಟು ಒಂದು ಸಾಲದ ಹೊರೆ ಈಗ ಈ 4 ನಿಗಮಗಳ ಮೇಲೆ ಇರತಕ್ಕಂಥದ್ದು. ಸೊ ಇದನ್ನು ಸರಿದೂಗಿಸುವಂಥ ನಿಟ್ಟಿನಲ್ಲಿ ಅನಿವಾರ್ಯವಾಗಿ ಇವರು 15% ಏನು ಟಿಕೆಟ್ ದರವನ್ನು ಈಗ ಏರಿಕೆ ಮಾಡಿರ್ತಕ್ಕಂಥದ್ದು. ಅದರಲ್ಲಿ 4 ನಿಗಮಗಳಿಗೂ ಕೂಡ ಸರಿಸಮವಾಗಿ ಮತ್ತು ಎಲ್ಲ ಲಕ್ಸುರಿ ವಾಹನಗಳು KSRTC ಕೆಂಪು ಬಸ್ ಇರ್ಬೋದು ಅಥವಾ ಐರಾವತ ಎಲ್ಲ ಪ್ರತಿಯೊಂದು ಬಸ್ಗಳಿಗೂ ಸಮಾನವಾಗಿ 15% ಟಿಕೆಟ್ನ ದರವನ್ನು ಏರಿಕೆ ಮಾಡಿರ್ತಕ್ಕಂಥದ್ದು. ಸದ್ಯ ಇದು ಖಂಡಿತವಾಗಲೂ ಕೂಡ ಜನರಿಗೆ ಹೊರೆ ಆಗುತ್ತೆ, ಖಂಡಿತವಾಗಲೂ ಅದೇ ಆಗುತ್ತೆ. ಆದರೆ ಅದನ್ನು ಯಾವ ರೀತಿಯಾಗಿ ಜನರು ನಾಳೆ ಯಾಕೆಂದರೆ 5ನೇ ತಾರೀಕಿನಿಂದ ಇದು ಅನ್ವಯ ಆಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಯಾವ ರೀತಿಯಾಗಿ ಜನರು ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದನ್ನು ಬಹುಶಃ 5ನೇ ತಾರೀಕಿಗೆ ನೋಡಬೇಕು. ಯಾಕೆಂದರೆ ಇವತ್ತು ಇನ್ನೂ ಕೂಡ ಈ ಏರಿಕೆ ಏನಿದೆ, ಟಿಕೆಟ್ ದರ ಏರಿಕೆ, ಇದು ಇನ್ನೂ ಕೂಡ ಇವತ್ತಿಗೆ ಅನ್ವಯ ಆಗಿಲ್ಲ. 5ನೇ ತಾರೀಕಿನಿಂದ ಅನ್ವಯ ಆಗ್ತಕ್ಕಂಥದ್ದು. ಸದ್ಯಕ್ಕೆ ಇವತ್ತು ಯಥಾಸ್ಥಿತಿಯಾಗಿ ಹಿಂದೆ ಏನು ಹಳೆಯ ಒಂದು ದರ ಇತ್ತು ಆ ದರವನ್ನೇ ಕೂಡ ಮುಂದುವರಿತಾ ಇರ್ತದೆ 5ನೇ ತಾರೀಕಿನವರೆಗೂ. 5ನೇ ತಾರೀಕಿನ ನಂತರ ಟಿಕೆಟ್ ದರದಲ್ಲಿ ಬದಲಾವಣೆ ಆಗುವಂಥದ್ದು. ಇನ್ನು ಈಗಾಗಲೇ ನಾವು ನೋಡಿರುವಂಥ ವಿಪಕ್ಷ BJP ಅವರು ಕೂಡ ಇದನ್ನು ಒಂದು ಅಸ್ತ್ರವಾಗಿ ಒಂದು ಕೂಡ ತೆಗೆದುಕೊಂಡು ಇವತ್ತು ಬೃಹತ್ ಪ್ರತಿಭಟನೆಗೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಸದ್ಯ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಇವತ್ತು ಪ್ರತಿಭಟನೆಗೂ ಕೂಡ ಮುಂದಾಗಿರ್ತಕ್ಕಂಥದ್ದು. ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಮತ್ತು ಪರಿಷತ್ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಮೆಜೆಸ್ಟಿಕ್ನಲ್ಲಿ ಕೂಡ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಟಿಕೆಟ್ ದರ ಏರಿಕೆ ಸರಿಯಲ್ಲ, ಈ ಟಿಕೆಟ್ ದರ ಏರಿಕೆಯನ್ನು ಕಡಿಮೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದರೆ ಸದ್ಯ ಸರ್ಕಾರ ಮತ್ತೆ ಯಾವುದೇ ಕಾರಣಕ್ಕೂ ಹಿಂದೆ ಹೆಜ್ಜೆ ಇಡುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಒಂದು ಕಡೆ ಆರ್ಥಿಕವಾಗಿ ಸಂಕಷ್ಟಕ್ಕೆ ಈಡಾಗಿರ್ತಕ್ಕಂಥ ನಿಗಮಕ್ಕೆ ಹಣವನ್ನು ತುಂಬಲೇಬೇಕಾಗಿದೆ, ಖಜಾನೆಗೆ ಹಣವನ್ನು ತುಂಬಬೇಕಾದಂಥ ನಿಟ್ಟಿನಲ್ಲಿ ಈಗ ಸಾಮಾನ್ಯ ಜನರು ಕೂಡ ಅದರ ಒಂದು ತೆರಿಗೆ ಅಂದರೆ ಆ ಹೆಚ್ಚುವರಿ ಹೊರೆಯನ್ನು ಹೊರಲೇಬೇಕಾಗಿರ್ತಕ್ಕಂಥದ್ದು. ಸಹಜವಾಗಿ ಒಂದಷ್ಟು ವರ್ಗಗಳಿಗೆ ಅಂದರೆ ಇಲ್ಲಿ ಮಹಿಳೆಯರಿಗೆ ಈಗಾಗಲೇ ಫ್ರೀ ಇರೋದ್ರಿಂದ ಸಹಜವಾಗಿ ಪುರುಷರಿಗೆ ಈ ಒಂದು ಟಿಕೆಟ್ನ ದರದ ಒಂದು ಹೊಡೆತ ಖಂಡಿತವಾಗಲೂ ತಟ್ಟುತ್ತೆ. ಎಲ್ಲ ಒಂದು ಕಡೆಗೆ ಈ ಟಿಕೆಟ್ ದರ ಏರಿಕೆ ಏನಿದೆ ಇದರಿಂದಾಗಿ ಜನಸಾಮಾನ್ಯರಿಗೆ ಹೊರೆ ಜೇಬಿಗೆ ಕತ್ತರಿ, ಇದೆಲ್ಲದರ ಜೊತೆಗೆ ಸರ್ಕಾರಕ್ಕೂ ಕೂಡ ಒಂದಷ್ಟು ಇಡಿಶಾಪ ಹಾಕುವಂಥದ್ದು ಖಂಡಿತ ಸುಳ್ಳಲ್ಲ ಶ್ರೀಲಕ್ಷ್ಮಿ. ಇನ್ನು 5ನೇ ತಾರೀಕು ಟಿಕೆಟ್ ದರ ಅಂತಿಮವಾಗಿ ಏರಿಕೆ ಆಗತ್ತಲ್ಲ, ಆವತ್ತು ಜನರ ಪ್ರತಿಕ್ರಿಯೆಗಳು, ಜನರ ಒಂದಷ್ಟು ಏನು ಅವರ ಒಂದು ಭಾವನೆಗಳು ಅವತ್ತು ವ್ಯಕ್ತ ಆಗುತ್ತೆ. ಅಲ್ಲಿವರೆಗೂ ಕೂಡ ಯಥಾಸ್ಥಿತಿಯಾಗಿ ಮುಂದುವರಿಬೋದು. ಅಂದರೆ ಇನ್ನು 2 ದಿನಗಳವರೆಗೂ ಅದೇ ಹಳೆಯ ದರ ಮುಂದುವರಿಯುತ್ತೆ. 5ನೇ ತಾರೀಕಿನ ನಂತರ ಖಂಡಿತವಾಗಲೂ ಕೂಡ ಜನರ ಆಕ್ರೋಶ ಖಂಡಿತವಾಗಲೂ ಕೂಡ ಸರ್ಕಾರದ ವಿರುದ್ಧ ಮುಗಿಬೀಳುವಂಥ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ. ಪ್ರತಿಕ್ರಿಯೆ ಏನಿದೆ ಇದಕ್ಕೆ ಅಂತ ಲೆಟ್ಸ್ ಗೋ ಟು ಸುರೇಶ್. ಜನರ ಜೇಬಿಗೆ ಹೊರೆ ಇದು, ಇದರಲ್ಲಿ ಡೌಟೇ ಇಲ್ಲ. ಬಹಳ ಕ್ಲಿಯರ್ ಆಗಿ ಜನರ ಜೇಬಿನಿಂದ ಗ್ಯಾರಂಟಿ ಯೋಜನೆಯ ಹಣವನ್ನ ಸರ್ಕಾರ ಲೂಟಿ ಮಾಡ್ತಾ ಇದೆ ಅಂತ, ಅದರಲ್ಲಿ ಡೌಟ್ ಪಡಕ್ಕೇನೂ ಇಲ್ಲ, ನೇರವಾಗೇ ಇದೆ ಎಲ್ಲವೂ ಕೂಡ. ಜನ ಏನ್ ಹೇಳ್ತಿದ್ದಾರೆ, ನೀವು ಜನರ ಹತ್ರ ಮಾತನಾಡಿಸಿದ್ರ, ಜನರ ಭಾವನೆಗಳು ಏನಿದೆ, ಮೆಜೆಸ್ಟಿಕ್ ಅಲ್ಲಿ ಜನ ಏನೆಲ್ಲ ಹೇಳಿದ್ರು ಸುರೇಶ್? ಶ್ರೀಲಕ್ಷ್ಮಿ, ಖಂಡಿತವಾಗಲೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಸರಿದೂಗಿಸುವಂತಹ ನಿಟ್ಟಿನಲ್ಲಿ ಈಗ ರಾಜ್ಯ ಸರ್ಕಾರ ಒಂದು ರೀತಿಯ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಅಂದರೆ ಖಂಡಿತ ತಪ್ಪಾಗಲಾರದು. ಸೊ ಇದೇ ನಿಟ್ಟಿನಲ್ಲೇ ಈಗ ರಾಜ್ಯ ಸರ್ಕಾರ ಏನು ಪ್ರಮುಖವಾಗಿ ಸಾರಿಗೆ ಇಲಾಖೆಯ 4 ನಿಗಮಗಳೇನಿದೆ, 4 ನಿಗಮಗಳು ಕೂಡ ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸುಮಾರು 5,900 ಕೋಟಿಯಷ್ಟು ಒಂದು ಸಾಲದ ಹೊರೆ ಈಗ ಈ 4 ನಿಗಮಗಳ ಮೇಲೆ ಇರತಕ್ಕಂಥದ್ದು. ಸೊ ಇದನ್ನು ಸರಿದೂಗಿಸುವಂಥ ನಿಟ್ಟಿನಲ್ಲಿ ಅನಿವಾರ್ಯವಾಗಿ ಇವರು 15% ಏನು ಟಿಕೆಟ್ ದರವನ್ನು ಈಗ ಏರಿಕೆ ಮಾಡಿರ್ತಕ್ಕಂಥದ್ದು. ಅದರಲ್ಲಿ 4 ನಿಗಮಗಳಿಗೂ ಕೂಡ ಸರಿಸಮವಾಗಿ ಮತ್ತು ಎಲ್ಲ ಲಕ್ಸುರಿ ವಾಹನಗಳು KSRTC ಕೆಂಪು ಬಸ್ ಇರ್ಬೋದು ಅಥವಾ ಐರಾವತ ಎಲ್ಲ ಪ್ರತಿಯೊಂದು ಬಸ್ಗಳಿಗೂ ಸಮಾನವಾಗಿ 15% ಟಿಕೆಟ್ನ ದರವನ್ನು ಏರಿಕೆ ಮಾಡಿರ್ತಕ್ಕಂಥದ್ದು. ಸದ್ಯ ಇದು ಖಂಡಿತವಾಗಲೂ ಕೂಡ ಜನರಿಗೆ ಹೊರೆ ಆಗುತ್ತೆ, ಖಂಡಿತವಾಗಲೂ ಅದೇ ಆಗುತ್ತೆ. ಆದರೆ ಅದನ್ನು ಯಾವ ರೀತಿಯಾಗಿ ಜನರು ನಾಳೆ ಯಾಕೆಂದರೆ 5ನೇ ತಾರೀಕಿನಿಂದ ಇದು ಅನ್ವಯ ಆಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಯಾವ ರೀತಿಯಾಗಿ ಜನರು ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದನ್ನು ಬಹುಶಃ 5ನೇ ತಾರೀಕಿಗೆ ನೋಡಬೇಕು. ಯಾಕೆಂದರೆ ಇವತ್ತು ಇನ್ನೂ ಕೂಡ ಈ ಏರಿಕೆ ಏನಿದೆ, ಟಿಕೆಟ್ ದರ ಏರಿಕೆ, ಇದು ಇನ್ನೂ ಕೂಡ ಇವತ್ತಿಗೆ ಅನ್ವಯ ಆಗಿಲ್ಲ. 5ನೇ ತಾರೀಕಿನಿಂದ ಅನ್ವಯ ಆಗ್ತಕ್ಕಂಥದ್ದು. ಸದ್ಯಕ್ಕೆ ಇವತ್ತು
ಇವತ್ತು ಯಥಾಸ್ಥಿತಿಯಾಗಿ ಹಿಂದೆ ಏನು ಹಳೆಯ ಒಂದು ದರ ಇತ್ತು ಆ ದರವನ್ನೇ ಕೂಡ ಮುಂದುವರಿತಾ ಇರ್ತದೆ. 5ನೇ ತಾರೀಕಿನವರೆಗೂ 5ನೇ ತಾರೀಕಿನ ನಂತರ ಟಿಕೆಟ್ ದರದಲ್ಲಿ ಬದಲಾವಣೆ ಆಗುತ್ತದೆ. ಇನ್ನು ಈಗಾಗಲೇ ನಾವು ನೋಡಿರುವಂಥ ವಿಪಕ್ಷ BJP ಅವರು ಕೂಡ ಇದನ್ನು ಒಂದು ಅಸ್ತ್ರವಾಗಿ ಒಂದು ಕೂಡ ತೆಗೆದುಕೊಂಡು ಇವತ್ತು ಬೃಹತ್ ಪ್ರತಿಭಟನೆಗೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಸದ್ಯ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಇವತ್ತು ಪ್ರತಿಭಟನೆಗೂ ಕೂಡ ಮುಂದಾಗಿರ್ತಕ್ಕಂಥದ್ದು. ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಮತ್ತು ಪರಿಷತ್ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಮೆಜೆಸ್ಟಿಕ್ನಲ್ಲಿ ಕೂಡ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಟಿಕೆಟ್ ದರ ಏರಿಕೆ ಸರಿಯಲ್ಲ, ಈ ಟಿಕೆಟ್ ದರ ಏರಿಕೆಯನ್ನು ಕಡಿಮೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದರೆ ಸದ್ಯ ಸರ್ಕಾರ ಮತ್ತೆ ಯಾವುದೇ ಕಾರಣಕ್ಕೂ ಹಿಂದೆ ಹೆಜ್ಜೆ ಇಡುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಒಂದು ಕಡೆ ಆರ್ಥಿಕವಾಗಿ ಸಂಕಷ್ಟಕ್ಕೆ ಈಡಾಗಿರ್ತಕ್ಕಂತಹ ನಿಗಮಕ್ಕೆ ಹಣವನ್ನು ತುಂಬಲೇಬೇಕಾಗಿದೆ, ಖಜಾನೆಗೆ ಹಣವನ್ನು ತುಂಬಬೇಕಾದಂಥ ನಿಟ್ಟಿನಲ್ಲಿ ಈಗ ಸಾಮಾನ್ಯ ಜನರು ಕೂಡ ಅದರ ಒಂದು ತೆರಿಗೆ ಅಂದರೆ ಆ ಹೆಚ್ಚುವರಿ ಹೊರೆಯನ್ನು ಹೊರಲೇಬೇಕಾಗಿರ್ತಕ್ಕಂಥದ್ದು. ಸಹಜವಾಗಿ ಒಂದಷ್ಟು ವರ್ಗಗಳಿಗೆ ಅಂದರೆ ಇಲ್ಲಿ ಮಹಿಳೆಯರಿಗೆ ಈಗಾಗಲೇ ಫ್ರೀ ಇರೋದ್ರಿಂದ ಸಹಜವಾಗಿ ಪುರುಷರಿಗೆ ಈ ಒಂದು ಟಿಕೆಟ್ನ ದರದ ಒಂದು ಹೊಡೆತ ಖಂಡಿತವಾಗಲೂ ತಟ್ಟುತ್ತೆ. ಎಲ್ಲ ಒಂದು ಕಡೆಗೆ ಈ ಟಿಕೆಟ್ ದರ ಏರಿಕೆ ಏನಿದೆ ಇದರಿಂದಾಗಿ ಜನಸಾಮಾನ್ಯರಿಗೆ ಹೊರೆ ಜೇಬಿಗೆ ಕತ್ತರಿ ಇದೆಲ್ಲದರ ಜೊತೆಗೆ ಸರ್ಕಾರಕ್ಕೂ ಕೂಡ ಒಂದಷ್ಟು ಇಡಿಶಾಪ ಹಾಕುವಂಥದ್ದು ಖಂಡಿತ ಸುಳ್ಳಲ್ಲ ಶ್ರೀಲಕ್ಷ್ಮಿ. ಇನ್ನು 5ನೇ ತಾರೀಕು ಟಿಕೆಟ್ ದರ ಅಂತಿಮವಾಗಿ ಏರಿಕೆ ಆಗತ್ತಲ್ಲ, ಆವತ್ತು ಜನರ ಪ್ರತಿಕ್ರಿಯೆಗಳು, ಜನರ ಒಂದಷ್ಟು ಏನು ಅವರ ಒಂದು ಭಾವನೆಗಳು ಅವತ್ತು ವ್ಯಕ್ತ ಆಗುತ್ತೆ. ಅಲ್ಲಿವರೆಗೂ ಕೂಡ ಯಥಾಸ್ಥಿತಿಯಾಗಿ ಮುಂದುವರಿಬೋದು. ಅಂದರೆ ಇನ್ನು 2 ದಿನಗಳವರೆಗೂ ಅದೇ ಹಳೆಯ ದರ ಮುಂದುವರಿಯುತ್ತೆ. 5ನೇ ತಾರೀಕಿನ ನಂತರ ಖಂಡಿತವಾಗಲೂ ಕೂಡ ಜನರ ಆಕ್ರೋಶ ಖಂಡಿತವಾಗಲೂ ಕೂಡ ಸರ್ಕಾರದ ವಿರುದ್ಧ ಮುಗಿಬೀಳುವಂಥ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ. ಪ್ರತಿಕ್ರಿಯೆ ಏನಿದೆ ಇದಕ್ಕೆ ಅಂತ ಲೆಟ್ಸ್ ಗೋ ಟು ಸುರೇಶ್. ಜನರ ಜೇಬಿಗೆ ಹೊರೆ ಇದು, ಇದರಲ್ಲಿ ಡೌಟೇ ಇಲ್ಲ. ಬಹಳ ಕ್ಲಿಯರ್ ಆಗಿ ಜನರ ಜೇಬಿನಿಂದ ಗ್ಯಾರಂಟಿ ಯೋಜನೆಯ ಹಣವನ್ನ ಸರ್ಕಾರ ಲೂಟಿ ಮಾಡ್ತಾ ಇದೆ ಅಂತ, ಅದರಲ್ಲಿ ಡೌಟ್ ಪಡಕ್ಕೇನೂ ಇಲ್ಲ, ನೇರವಾಗೇ ಇದೆ ಎಲ್ಲವೂ ಕೂಡ. ಜನ ಏನು ಹೇಳ್ತಿದ್ದಾರೆ, ನೀವು ಜನರ ಹತ್ರ ಮಾತನಾಡಿಸಿದ್ರ, ಜನರ ಭಾವನೆಗಳು ಏನಿದೆ, ಮೆಜೆಸ್ಟಿಕ್ ಅಲ್ಲಿ ಜನ ಏನೆಲ್ಲ ಹೇಳಿದ್ರು ಸುರೇಶ್? ಶ್ರೀಲಕ್ಷ್ಮಿ, ಖಂಡಿತವಾಗಲೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಸರಿದೂಗಿಸುವಂತಹ ನಿಟ್ಟಿನಲ್ಲಿ ಈಗ ರಾಜ್ಯ ಸರ್ಕಾರ ಒಂದು ರೀತಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಅಂದರೆ ಖಂಡಿತ ತಪ್ಪಾಗಲಾರದು. ಸೊ ಇದೇ ನಿಟ್ಟಿನಲ್ಲೇ ಈಗ ರಾಜ್ಯ ಸರ್ಕಾರ ಏನು ಪ್ರಮುಖವಾಗಿ ಸಾರಿಗೆ ಇಲಾಖೆಯ 4 ನಿಗಮಗಳೇನಿದೆ, 4 ನಿಗಮಗಳು ಕೂಡ ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸುಮಾರು 5,900 ಕೋಟಿಯಷ್ಟು ಒಂದು ಸಾಲದ ಹೊರೆ ಈಗ ಈ 4 ನಿಗಮಗಳ ಮೇಲೆ ಇರತಕ್ಕಂಥದ್ದು. ಸೊ ಇದನ್ನು ಸರಿದೂಗಿಸುವಂಥ ನಿಟ್ಟಿನಲ್ಲಿ ಅನಿವಾರ್ಯವಾಗಿ ಇವರು 15% ಏನು ಟಿಕೆಟ್ ದರವನ್ನು ಈಗ ಏರಿಕೆ ಮಾಡಿರ್ತಕ್ಕಂಥದ್ದು. ಅದರಲ್ಲಿ 4 ನಿಗಮಗಳಿಗೂ ಕೂಡ ಸರಿಸಮವಾಗಿ ಮತ್ತು ಎಲ್ಲ ಲಕ್ಸುರಿ ವಾಹನಗಳು KSRTC ಕೆಂಪು ಬಸ್ ಇರ್ಬೋದು ಅಥವಾ ಐರಾವತ ಎಲ್ಲ ಪ್ರತಿಯೊಂದು ಬಸ್ಗಳಿಗೂ ಸಮಾನವಾಗಿ 15% ಟಿಕೆಟ್ನ ದರವನ್ನು ಏರಿಕೆ ಮಾಡಿರ್ತಕ್ಕಂಥದ್ದು. ಸದ್ಯ ಇದು ಖಂಡಿತವಾಗಲೂ ಕೂಡ ಜನರಿಗೆ ಹೊರೆ ಆಗುತ್ತೆ, ಖಂಡಿತವಾಗಲೂ ಅದೇ ಆಗುತ್ತೆ. ಆದರೆ ಅದನ್ನು ಯಾವ ರೀತಿಯಾಗಿ ಜನರು ನಾಳೆ ಅಂದರೆ ಯಾಕೆಂದರೆ 5ನೇ ತಾರೀಕಿನಿಂದ ಇದು ಅನ್ವಯ ಆಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಯಾವ ರೀತಿಯಾಗಿ ಜನರು ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದನ್ನು ಬಹುಶಃ 5ನೇ ತಾರೀಕಿಗೆ ನೋಡಬೇಕು. ಯಾಕೆಂದರೆ ಇವತ್ತು ಇನ್ನೂ ಕೂಡ ಈ ಏರಿಕೆ ಏನಿದೆ ಟಿಕೆಟ್ ದರ ಏರಿಕೆ ಇದು ಇನ್ನೂ ಕೂಡ ಇವತ್ತಿಗೆ ಅನ್ವಯ ಆಗಿಲ್ಲ, 5ನೇ ತಾರೀಕಿನಿಂದ ಅನ್ವಯ ಆಗ್ತಕ್ಕಂಥದ್ದು. ಸದ್ಯಕ್ಕೆ ಇವತ್ತು ಯಥಾಸ್ಥಿತಿಯಾಗಿ ಹಿಂದೆ ಏನು ಹಳೆಯ ಒಂದು ದರ ಇತ್ತು ಆ ದರವನ್ನೇ ಕೂಡ ಮುಂದುವರಿತಾ ಇರ್ತದೆ. 5ನೇ ತಾರೀಕಿನವರೆಗೂ 5ನೇ ತಾರೀಕಿನ ನಂತರ ಟಿಕೆಟ್ ದರದಲ್ಲಿ ಬದಲಾವಣೆ ಆಗುತ್ತದೆ. ಇನ್ನು ಈಗಾಗಲೇ ನಾವು ನೋಡಿರುವಂಥ ವಿಪಕ್ಷ BJP ಅವರು ಕೂಡ ಇದನ್ನು ಒಂದು ಅಸ್ತ್ರವಾಗಿ ಒಂದು ಕೂಡ ತೆಗೆದುಕೊಂಡು ಇವತ್ತು ಬೃಹತ್ ಪ್ರತಿಭಟನೆಗೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಸದ್ಯ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಇವತ್ತು ಪ್ರತಿಭಟನೆಗೂ ಕೂಡ ಮುಂದಾಗಿರ್ತಕ್ಕಂಥದ್ದು. ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಮತ್ತು ಪರಿಷತ್ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಮೆಜೆಸ್ಟಿಕ್ನಲ್ಲಿ ಕೂಡ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಟಿಕೆಟ್ ದರ ಏರಿಕೆ ಸರಿಯಲ್ಲ, ಈ ಟಿಕೆಟ್ ದರ ಏರಿಕೆಯನ್ನು ಕಡಿಮೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದರೆ ಸದ್ಯ ಸರ್ಕಾರ ಮತ್ತೆ ಯಾವುದೇ ಕಾರಣಕ್ಕೂ ಹಿಂದೆ ಹೆಜ್ಜೆ ಇಡುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಒಂದು ಕಡೆ ಆರ್ಥಿಕವಾಗಿ ಸಂಕಷ್ಟಕ್ಕೆ ಈಡಾಗಿರ್ತಕ್ಕಂತಹ ನಿಗಮಕ್ಕೆ ಹಣವನ್ನು ತುಂಬಲೇಬೇಕಾಗಿದೆ, ಖಜಾನೆಗೆ ಹಣವನ್ನು ತುಂಬಬೇಕಾದಂಥ ನಿಟ್ಟಿನಲ್ಲಿ ಈಗ ಸಾಮಾನ್ಯ ಜನರು ಕೂಡ ಅದರ ಒಂದು ತೆರಿಗೆ ಅಂದರೆ ಆ ಹೆಚ್ಚುವರಿ ಹೊರೆಯನ್ನು ಹೊರಲೇಬೇಕಾಗಿರ್ತಕ್ಕಂಥದ್ದು. ಸಹಜವಾಗಿ ಒಂದಷ್ಟು ವರ್ಗಗಳಿಗೆ ಅಂದರೆ ಇಲ್ಲಿ ಮಹಿಳೆಯರಿಗೆ ಈಗಾಗಲೇ ಫ್ರೀ ಇರೋದ್ರಿಂದ ಸಹಜವಾಗಿ ಪುರುಷರಿಗೆ ಈ ಒಂದು ಟಿಕೆಟ್ನ ದರದ ಒಂದು ಹೊಡೆತ ಖಂಡಿತವಾಗಲೂ ತಟ್ಟುತ್ತೆ. ಎಲ್ಲ ಒಂದು ಕಡೆಗೆ ಈ ಟಿಕೆಟ್ ದರ ಏರಿಕೆ ಏನಿದೆ ಇದರಿಂದಾಗಿ ಜನಸಾಮಾನ್ಯರಿಗೆ ಹೊರೆ ಜೇಬಿಗೆ ಕತ್ತರಿ ಇದೆಲ್ಲದರ ಜೊತೆಗೆ ಸರ್ಕಾರಕ್ಕೂ ಕೂಡ ಒಂದಷ್ಟು ಇಡಿಶಾಪ ಹಾಕುವಂಥದ್ದು ಖಂಡಿತ ಸುಳ್ಳಲ್ಲ ಶ್ರೀಲಕ್ಷ್ಮಿ. ಇನ್ನು 5ನೇ ತಾರೀಕು ಟಿಕೆಟ್ ದರ ಅಂತಿಮವಾಗಿ ಏರಿಕೆ ಆಗತ್ತಲ್ಲ, ಆವತ್ತು ಜನರ ಪ್ರತಿಕ್ರಿಯೆಗಳು, ಜನರ ಒಂದಷ್ಟು ಏನು ಅವರ ಒಂದು ಭಾವನೆಗಳು ಅವತ್ತು ವ್ಯಕ್ತ ಆಗುತ್ತೆ. ಅಲ್ಲಿವರೆಗೂ ಕೂಡ ಯಥಾಸ್ಥಿತಿಯಾಗಿ ಮುಂದುವರಿಬೋದು. ಅಂದರೆ ಇನ್ನು 2 ದಿನಗಳವರೆಗೂ ಅದೇ ಹಳೆಯ ದರ ಮುಂದುವರಿಯುತ್ತೆ. 5ನೇ ತಾರೀಕಿನ ನಂತರ ಖಂಡಿತವಾಗಲೂ ಕೂಡ ಜನರ ಆಕ್ರೋಶ ಖಂಡಿತವಾಗಲೂ ಕೂಡ ಸರ್ಕಾರದ ವಿರುದ್ಧ ಮುಗಿಬೀಳುವಂಥ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ.